ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನಿವತ್ತು ಇನ್ನೊಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ ಹೈವೇ ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು ಮುಂಬೈಯಿಂದ ಸಿಗುವಂಥದ್ದು. ಹೈವೇ ಬಂದು ನಾಸಿಕ್ ಮತ್ತು ಶಿರಡಿಗೆ ಸಿಗುವಂಥದ್ದು. ಶಿರಡಿ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿದೆ. ಆ ವ್ಯೂವನ್ನು ನೀವೇ ಎಂಜಾಯ್ ಮಾಡ್ಬೋದು. ಸಾಕಷ್ಟು ನಾನು ಕಸರಾ ಘಾಟ್ ಹತ್ರ ಹೋಗ್ತೀನಿ, ಅಲ್ಲೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ, ಹೇಗಿತ್ತು ಅನ್ನುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬಾ ಚೆನ್ನಾಗಿದೆ. ಆಮೇಲೆ ಟ್ರಾವೆಲ್ ವ್ಲಾಗ್ ಸಾಕಷ್ಟು ಜನರಿಗೆ ಇಷ್ಟ ಆಗುತ್ತೆ. ಹೇಗಿರುತ್ತೆ ಅನ್ನುವಂಥದ್ದು ನಿಮಗೂ ಕೂಡ ಒಂದು ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ಇರುತ್ತೆ ಅಂತಲೇ ಅಂದ್ಕೋತೀನಿ. ಸೊ ಅದಕ್ಕೋಸ್ಕರ ಇವತ್ತಿನ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇತ್ತು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಿಮಗೆ ನೀವು ಬೆಂಗಳೂರಿಂದ ಆಗಿರ್ಬೋದು ಅಥವಾ ಮುಂಬೈಯಿಂದ ಹೋಗ್ತಾ ಇದ್ದೀರಾ ಅಂದರೆ ಇದೇ ಹೈವೇ ಮುಖಾಂತರ ನೀವು ಹೋಗಬೇಕು. ಪುಣೆಗಾಗೂ ಕೂಡ ಹೋಗೋದಕ್ಕಾಗುತ್ತೆ. ಸೊ ನಾಸಿಕ್ಗಾಗಿ ಹೋಗೋರು ಈ ರೀತಿ ಹೋಗ್ಬೋದು. ಯಾವ ರೀತಿ ಇದೆ, ಯಾವ ರೀತಿ ವ್ಯೂ ಇದೆ ಅನ್ನೋದನ್ನು ನೀವು ನೋಡ್ಬೋದು. ತುಂಬಾ ಚೆನ್ನಾಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ನೇಚರ್ ಆ್ಯಂಡ್ ಬ್ಯೂಟಿಫುಲ್ ಆಗಿರೋ ವ್ಯೂ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು. ಸೊ ಇದೇ ಹೈವೇ ಹೇಳಿದ ಹಾಗೆ ಇದಕ್ಕೆ ಟೋಲ್ನ ಪೇ ಮಾಡಿಬಿಟ್ಟು ಹೋಗಬೇಕು. ಬಟ್ ಡೇ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಯಾಕಂದರೆ ಘಾಟ್ ಹತ್ರ ಹೋಗ್ತಾ ಇದ್ದ ಹಾಗೆ ಸಾಕಷ್ಟು ಫಾಲ್ಸ್ಗಳು ಸಿಗುತ್ತೆ. ಆಮೇಲೆ ನಿಮಗೆ ನೋಡೋದಕ್ಕೆ ತುಂಬಾ ಗ್ರೀನರಿಗಳು ಇರುತ್ತೆ. ಸೊ ಸಿಟಿಯಿಂದ ಹೊರಗಡೆ ಹೋಗ್ತಾ ನಮಗೆ ತುಂಬಾ ಸಿಗುತ್ತೆ. ಸೊ ಫಸ್ಟ್ ನಾನು ಕೂಡ ಅಷ್ಟೇ ಸ್ವಲ್ಪ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋದೆ. ನಾನು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಇದೆ ಅಂತ. ಸೊ ಮಳೆನೂ ಬರ್ತಾ ಇದೆ. ಮಳೆ ಜೊತೆಗೆ ಆ ಒಂದು ಪ್ರಕೃತಿಯ ಸೌಂದರ್ಯ ಏನಿದೆ ನೋಡಿ, ಅದನ್ನು ಸವಿಯುವಂತಹ ಒಂದು ಕ್ಷಣನೇ ಬೇರೆ ಅಂತಲೇ ಹೇಳ್ಬೋದು. ಸೊ ನಾನು ಕಾರ್ನ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇದನ್ನು ನಾವು ರಿಟರ್ನ್ ಬರುವಾಗ ನಾನು ಕ್ಯಾಪ್ಚರ್ ಮಾಡಿರೋಂಥದ್ದು. ಯಾಕಂದರೆ ನಾನು ಶಿರಡಿಗೆ ಹೋದಾಗ ನೈಟ್ ಟೈಮ್ ಆಗಿದೆ. ಹಾಗಾಗಿ ಅಲ್ಲಿ ಫಾಲ್ಸ್ಗಳು ಘಾಟ್ ಹತ್ರ ಎಲ್ಲ ವೀಡಿಯೋಸನ್ನ ಮಾಡೋದಕ್ಕೆ ಆಗಿರಲಿಲ್ಲ. ಯಾಕಂದರೆ ನಮ್ಮ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ನಾವು ಬೇಗನೆ ರೀಚ್ ಆಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಬರ್ತಾ ವೀಡಿಯೋನ ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ತುಂಬ ಚೆನ್ನಾಗಿರೋಂಥ ವ್ಯೂಗಳು ಘಾಟ್ ಹತ್ರ ಸಿಗುತ್ತೆ. ಇನ್ನು ಮುಂದೆ ತುಂಬಾ ಚೆನ್ನಾಗಿರುವಂಥದ್ದು ಅಂತಲೇ ಹೇಳ್ಬೋದು. ಇವಾಗ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ನೀವು ನೋಡ್ತಾ ಹೋಗಿ. ಸೊ ಇದು ಬಂದು ಕಸರಾ ಘಾಟ್ ಹತ್ರ ಮುಂದೆ ಬಂದು ಸಿಗುವಂಥದ್ದು. ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಎಷ್ಟೊಂದು ಫಾಲ್ಸ್ಗಳಿದ್ದಾವೆ. ಈ ಒಂದು ಕಲ್ಲಿನ ಮಧ್ಯ ನೀರು ಜುಳು ಜುಳು ಹರಿತಾ ಇರೋದನ್ನು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಘಾಟ್ ಹತ್ರ ಬರ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಆ ನೇಚರ್, ಆ ಒಂದು ಫಾಲ್ಸ್ಗಳು ಆಚೆ ಈಚೆ ನಮಗೆ ಏನಂದರೆ ಇವಾಗಿನ ಕಾಲದಲ್ಲಿ ಹೇಗಾಗೋಗಿದೆ ಅಂದರೆ ಈ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೆ ನಮಗೆ ಟೈಮೇ ಸಿಗಲ್ಲ. ಆ ಥರ ಆಗಿ ಹೋಗ್ಬಿಟ್ಟಿದೆ. ಯಾಕಂದರೆ ಮೊಬೈಲ್ ಆಗಿರ್ಬೋದು, ಇದನ್ನೆಲ್ಲ ಜಾಸ್ತಿ ನೋಡಿ ಏನಾಗ್ಬಿಟ್ಟಿದೆ ಅಂದರೆ ನಮಗೆ ಇದನ್ನೆಲ್ಲ ಹೊರಗಡೆ ಹೋಗಿ ಇಷ್ಟೊಂದು ಎಂಜಾಯ್ ಮಾಡೋಷ್ಟು ಟೈಮ್ ಕೂಡ ಇರೋದಿಲ್ಲ. ಸೊ ಹೋದಾಗ ಖಂಡಿತವಾಗ್ಲೂ ಎಂಜಾಯ್ ಮಾಡಬೇಕು. ನೋಡಿ ಇಲ್ಲೊಂದು ಮೇಲ್ಗಡೆಯಿಂದ ಫಾಲ್ಸ್ ಬೀಳ್ತಾ ಇರೋವಂಥದ್ದು, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಇದನ್ನೆಲ್ಲ ನಾವು ಎಂಜಾಯ್ ಮಾಡಬೇಕಾಗತ್ತೆ. ಮಕ್ಳಿಗೂ ಕೂಡ ಅಷ್ಟೇ. ಸೊ ತೋರಿಸ್ಬೇಕಾಗತ್ತೆ ಇದನ್ನು. ನನಗೆ ಇದನ್ನು ಹೋಗ್ತಾ ಇಲ್ಲಿ ನೋಡಿ ಇಲ್ಲೊಂದು ಫಾಲ್ಸ್ ಮೇಲ್ಗಡೆಯಿಂದ ಬೀಳ್ತಾ ಇರೋಂಥದ್ದು ನೋಡ್ಬೋದು. ತುಂಬಾ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ತುಂಬ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ನಾನು ಕಾರ್ ಒಳಗಡೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೆ. ನಿಮಗೆಲ್ರಿಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಮಿಸ್ ಮಾಡಿದ ವೀಡಿಯೋಸನ್ನು ಎಂಡ್ ತನಕ ನೋಡಿ ಅಂತ ಹೇಳ್ತೀನಿ. When you need my voice, I'm here. When you need my voice, I'm here. When you need my voice. Sweet.
when you need my voice. I'm here when you need my voice. I'm here when you need my voice. Sweet, 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 I'm here when you need my voice. 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 Sweet, 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 when you need my voice. I'm here. ಸೊ ಇದು ಬಂದು ಕೂಡ ಕಸಾರಾ ಘಾಟ್ ಹತ್ರ ಇರುವಂತಹ ಒಂದು ಫಾಲ್ಸ್ ಆಗಿರುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ಜನ ಆಟ ಆಡ್ತಾ ಇದ್ದಾರೆ. ಬಟ್ ನಾವು ತುಂಬಾ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದಾಗ ಈ ಫಾಲ್ಸ್ ಹತ್ರ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ. ಬಟ್ ಇಲ್ಲಿ ಅಷ್ಟೊಂದು ಏನೂ ಇಲ್ಲ, ಆದರೂ ಕೂಡ ಕಲ್ಲುಗಳು ಮಳೆ ಬಂದು ಜಾರ್ತಾ ಇರುತ್ತೆ. ಸೊ ನಾವು ನಮ್ಮ ಹುಷಾರಲ್ಲಿ ಇರಬೇಕಾಗತ್ತೆ. ನೀರು ಅಂದ ತಕ್ಷಣ ಹೌಹಾರಿ ನೀರಿನ ಮೇಲೆ ಬೀಳೋದಲ್ಲ, ತುಂಬಾ ನಾವು ಕೂಡ ಜಾಗರೂಕತೆ ಆಗಿರಬೇಕಾಗತ್ತೆ. ಫಾಲ್ಸ್ ಅಂದರೆ ನೀರು ಎಷ್ಟರ ಮಟ್ಟಿಗೆ ಅದರ ಒಂದು ಏನು ಹೇಳ್ತಾರೆ, ಅದರ ಒಂದು ಫೋರ್ಸ್ ಇರುತ್ತೆ ಅಂತ ನಾವು ಗಮನಿಸ್ಬೋದು. ಹಾಗಾಗಿ ಮತ್ತೆ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಬಂದು ಕೂಡ ಘಾಟ್. ನನಗೆ ಇಲ್ಲಿ ಬರ್ತಾ ಶಿರಡಿ ಘಾಟ್ ಆಮೇಲೆ ಚಾರ್ಮಾಡಿ ಘಾಟ್ ಏನಿದೆ ನೋಡಿ, ಅದೇ ಫೀಲ್ ಬರ್ತಾ ಇದೆ. ಸೊ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾ ಇತ್ತು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್, ಲಾಟ್ಸ್ ಆಫ್ ಲವ್.